ಆಚಾರ್ಯರೇ, ಆಚಾರ್ಯರೇ. ಅಯ್ಯೋ ಪ್ರಾರಬ್ಧ ಪ್ರಾರಬ್ಧ, ಮಠದಲ್ಲಿ ನಿಮ್ದೆ ನಿದ್ದೆ ಮಾಡೋದಕ್ಕೂ ಬಿಡಲ್ವಲ್ಲ ಗೋವಿಂದ. ನಿಮ್ಗೇನೋ ಹೇಳಬೇಕು ಅಂತ ಬಂದೆ. ಬಾಳೆಹಣ್ಣು ತಾನೆ ತಿಂದಾಯ್ತು, ಇವನು ಹೋಗಿ. ಅದಲ್ಲ ಆಚಾರ್ಯರೇ, ತುಪ್ಪನ ಭಟ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ಬೆಲ್ಲ ಬಾಳೆ ತುಪ್ಪ ಎಲ್ಲ ಸೇರಿಸಿ ತಿಂತೀನಿ. ಹೋಗಿ ಗೋವಿಂದ. ಇದಕ್ಕೆ ಮಠದಲ್ಲಿ ಭೋಗೇಂದ್ರ ಆಚಾರ್ಯರು ಕೆಲ್ಸಕ್ಕಿಂತ ನಿದ್ದೆನೇ ಹೆಚ್ಚು ಮಾಡ್ತಾರೆ ಅಂತ ಮಾತಾಡ್ಕೊಳ್ತಿರೋದು. ಹಾಯ್, ಮಾತಾಡೋರ್ಗೇನು ಗೋವಿಂದ, ಮಾತಾಡ್ತಾಳೆ ಇರ್ತಾರೆ. ಏನು ಒಂದು ಬಾಯೇ ಹೊಲದು ಬಿಡೋದಕ್ಕೆ. ಮಠದ ತುಂಬ ಬರೀ ಬಾಯಿಗಳೇ. ಅಷ್ಟು ಬಾಯಿಗಳನ್ನ ಹೊಲಿಯೋದಕ್ಕೆ ನಮ್ಮ ಹತ್ರ ಸೂಜಿಗಳು ಇಲ್ಲ, ದಾರನೂ ಇಲ್ಲ. ಈಗ ಒಂದು ವಿಷಯ ಹೇಳಿ ಗೋವಿಂದ. ಇವತ್ತು ಸತ್ಯವತಿ ಅಮ್ಮ ಮತ್ತು ಶ್ಯಾಮ್ ಭಟ್ರಿಗೆ ಉಪಹಾರ ಸಿಗ್ದಾಗ ಮಾಡಿದೀವಿ. ಆಹಾ ಆಹಾ, ಸಂತೋಷ ಸಂತೋಷ ಸಂತೋಷ. ಇದು ಅಲ್ವೇ ಸಂತೋಷದ ವಿಚಾರ ಅಂದ್ರೆ ಗೋವಿಂದ. ಆಚಾರ್ಯರೇ, ವೆಂಕಟನಾಥ ಇರೋ ಕಾವೇರಿ ಪಟ್ಟಣಕ್ಕೆ ಧಾನ್ಯ ಕಳ್ಸೋದಕ್ಕೆ ಗುರುಗಳು ನಿಮ್ಮ ಹತ್ರ ಹೇಳಿದ್ರಲ್ವಾ? ಶ್ರೀಹರಿ, ಗುರುಗಳು ಬರ ಹೇಳಿದ್ರಂತೆ. ಭೋಗೇಂದ್ರ, ಕೆಲವು ದಿನಗಳ ಹಿಂದೆ ನಾನು ನಿನಗೆ ವೆಂಕಟನಾಥ ಇರುವ ಕಾವೇರಿ ಪಟ್ಟಣಕ್ಕೆ ಧಾನ್ಯ ಕಳಿಸುವ ಬಗ್ಗೆ ಹೇಳಿದ್ದೆ ಅಲ್ವೇ? ಹೌದು ಹೇಳಿದ್ರಿ ಗುರುಗಳೇ. ಆದರೆ ಉಗ್ರಾಣದ ಬೀಗದ ಕೀಲಿ ನನ್ನ ಬಳಿ ಇಲ್ವೇ? ನೀವು ಉಗ್ರಾಣದ ಬೀಗದ ಕೀಲಿ ಒಬ್ರ ಕೈ ಕೊಟ್ಟು ಮಠದ ಪಾರು ಪತ್ತೇದಾರಿಕೆ ವಹಿಸ್ಕೊಳಕ್ಕೆ ಹೇಳಿದ್ರೆ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತವೆ. ಶ್ಯಾಮ್ ಭಟ್ರೆ, ಮಠದಲ್ಲಿ ನಿಮಗೆ ಹಾಗೂ ಸತ್ಯವತಿ ಅಮ್ಮನವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸರಿಯಾಗಿದೆ ಅಲ್ವೇ? ತಮ್ಮ ಕೃಪೆಯಿಂದ ಎಲ್ಲವೂ ಸರಿಯಾಗಿದೆ ಗುರುಗಳೇ. ನಿಮಗೆ ಸತ್ಯವತಿ ಅಮ್ಮನವ್ರಿಗೆ ವಯಸ್ಸಾಗಿದ್ರೂ ಕೂಡ ವಿಶ್ರಾಂತಿ ಪಡೆಯದೆ ಸದಾ ಮಠದ ಕೆಲಸದ ಚಟುವಟಿಕೆಗಳಲ್ಲಿರ್ತೀರಿ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಮೂಲ ರಾಮ ನೆಲೆಸಿರೋ ಈ ಕ್ಷೇತ್ರದಲ್ಲಿ ನಮಗೆ ಯಾವತ್ತೂ ಆಯಾಸ ಆಗೋದಿಲ್ಲ ಗುರುಗಳೇ. ಓಹೋ, ಹಾಗಾದರೆ ನಿಮಗೆ ಆಯಾಸವೇ ಆಗುತ್ತಿಲ್ವೇ? ಹಾಗಿದ್ದಲ್ಲಿ ನಿಮಗೊಂದು ಜವಾಬ್ದಾರಿ ಕೊಟ್ಟರೆ ನಿರ್ವಹಿಸ್ತೀರಾ? ಮೂಲ ರಾಮನ ಸೇವೆ ಮಾಡಿ ಮುಕ್ತಿ ಪಡಿಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ. ಈ ವಯಸ್ಸಲ್ಲಿ ನಾನೇನು ಜವಾಬ್ದಾರಿ ವಹಿಸ್ಕೊಳ್ಳಿ ಗುರುಗಳೇ? ನಿಮ್ಮ ಜ್ಞಾನ ತಿಳುವಳಿಕೆ ನಾವು ಗಮನಿಸಿದ್ದೇವೆ ಶ್ಯಾಮ್ ಭಟ್ರೆ. ಈ ಕ್ಷೇತ್ರದಲ್ಲಿ ಸಹನೆ ಮತ್ತು ಶ್ರದ್ಧೆಯ ಅವಶ್ಯಕತೆ ತುಂಬ ಇದೆ. ಇದು ನೀವು ನಿರ್ವಹಿಸಬಹುದಾದಂಥ ಕೆಲಸ. ನಾನು ನಿರ್ವಹಿಸುವಂಥ ಕೆಲಸವೇ? ನನಗೆ ಯಾಕೆ ಈ ಜವಾಬ್ದಾರಿ ಗುರುಗಳೇ? ಆ ಮೂಲರಾಮನ ಸೇವೆ ಒಂದೇ ಸಾಕು ನನಗೆ. ಇದು ಕೂಡ ನಿಮ್ಮಿಂದ ಸಾಧ್ಯವಾಗುವಂತಹ ಕೆಲಸವೇ. ಈ ಮಠಕ್ಕೆ ನಿಮ್ಮಂಥವರ ಅಗತ್ಯ ಇದೆ. ನೀವು ಈ ಮಠದ ಪಾರುಪತ್ಯದಾರಿಕೆಯನ್ನು ವಹಿಸಿಕೊಳ್ಬೇಕು. ಹೋಗಿ ಭೋಗೇಂದ್ರಾಚಾರ್ಯ ಹಾಗೂ ಶ್ಯಾಮ ಭಟ್ರನ್ನ ಕರ್ಕೊಂಡು ಬನ್ನಿ. ಬರೀ ಬಾಯಲ್ಲಿ ಹೇಳಿಬಿಟ್ರೆ ಆಗೋಯ್ತೆ? ಆ ಜವಾಬ್ದಾರಿನ ನನಗೆ ಒಪ್ಪಿಸ್ಲಿ ಅಂತಾನೆ ಕೆಲಸಗಳನ್ನೆಲ್ಲ ಅಸ್ತವ್ಯಸ್ತ ಮಾಡಿದ್ದೀನಿ. ಕೆಲವೊಂದು ಸರ್ತಿ ನಾನು ಹಾಕೋ ಕಾಳುಗಳನ್ನ ನಾನು ಅಂದ್ಕೊಂಡಿದ್ದ ಹಕ್ಕಿಗಳೇ ಬಂದು ತಿನ್ನುತ್ತೆ. ಕೆಲವೊಂದು ಸರ್ತಿ ಅದೃಷ್ಟ ಸರಿ ಇಲ್ಲ ಅಂದರೆ ನಾನು ಹಾಕಿದ ಕಾಳುಗಳನ್ನ ನಾನು ಅನ್ಕೊಳ್ದೇ ಇರೋ ಹಕ್ಕಿಗಳೆಲ್ಲ ಬಂದು ತಿನ್ನುತ್ತೆ. ಇಲ್ಲ ಅಂದರೆ ಹಕ್ಕಿಗಳೇ ಬರಲ್ಲ ಗೋವಿಂದ.
ಗೋವಿಂದ್ರಾಚಾರ್ಯರೇ, ಆ? ಗುರುಗಳು ನಿಮ್ಮನ್ನ ಬರ ಹೇಳಿದ್ದಾರೆ. ಆ. ನಿರೀಕ್ಷೆ ಮಾಡಿದ್ದೆ. ಈಗ ನಾನು ಅಂದ್ಕೊಂಡ ಕೆಲಸ ಆಗುತ್ತೆ. ಮಠದ ಜವಾಬ್ದಾರಿನೆಲ್ಲ ಗುರುಗಳೀಗ ನನಗೇ ವಹಿಸ್ತಾರೆ. ನೋಡ್ತೀರಿ ಗೋವಿಂದ, ಬನ್ನಿ ಹೋಗೋಣ. ಅಷ್ಟು ದೊಡ್ಡ ಜವಾಬ್ದಾರಿ ನನಗ ಗುರುಗಳೇ? ಹೌದು, ಮೂಲರಾಮ ಯಾರ್ಯಾರ ಕೈಯಲ್ಲಿ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಅವನೇ ನಿರ್ಧರಿಸಿರ್ತಾನೆ. ಅದನ್ನ ನಮ್ಮ ಬಾಯಿಂದ ನುಡಿಸಿದ್ದಾನೆ ಅಷ್ಟೆ. ಶ್ರೀಹರಿ, ಶ್ರೀಹರಿ. ಇದು ಕೂಡ ಸೇವೆ. ನೀವಿದನ್ನ ಸಮರ್ಪಕವಾಗಿ ನಿರ್ಭಾಯಿಸ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಶಿರಸ ವಹಿಸಿ ನೀವು ಹೇಳಿದ್ದನ್ನ ಪಾಲಿಸ್ತೀನಿ ಗುರುಗಳೇ. ಶುಭವಾಗಲಿ. ಶ್ರೀಹರಿ. ಭೋಗೇಂದ್ರ, ತಾವಿನ್ನು ಹೊರಡ್ಬೋದು. ಇದೇನು ಗೋವಿಂದ, ಇಬ್ರು ಹೀಗೆ ನಿಟ್ಟುಸಿರು ಬಿಡ್ತಾ ಇದ್ದೀರಾ? ಗುರುಗಳು ನಿಮ್ಮನ್ನ ಮಠದಿಂದ ಹೊರಗಾಕೋ ದಿನ ಹತ್ರ ಬಂದೇ ಬಿಡ್ತಾ ಅಂತ. ಪ್ರಾರಬ್ಧ ಪ್ರಾರಬ್ಧ, ಅಭಿಷೇಕನ ನುಡಿಬೇಡ. ಮತ್ತಿನ್ನೇನು ಆಚಾರ್ಯರೇ, ನೀವು ಯುವಕರು ಎಲ್ಲಾ ಕೆಲಸವನ್ನ ಸುಸೂತ್ರವಾಗಿ ನಿರ್ವಹಿಸೋ ಶಕ್ತಿ ಇರೋರು. ಗುರುಗಳು ನಿಮ್ಮನ್ನ ಬಿಟ್ಟು ಬೇಡ ಬೇಡ ಅಂದ್ರು ಆ ಶ್ಯಾಮ್ ಭಟ್ರಿಗೆ ವಹಿಸ್ಬಿಟ್ರಲ್ಲ ಕೆಲಸನ. ಅದೇ ನನ್ನ ತಲೆ ಕೆಡಿಸ್ತಾ ಇರೋದು ಗೋವಿಂದ. ಈಗಲೋ ಆಗ್ಲೋ ಮುರಿದು ಹೋಗೋ ಮರಕ್ಕೆ ಕಡ್ಡಿ ಕಟ್ಟಿ ನಿಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಗುರುಗಳು. ಅಲ್ಲ, ಇದು ಉಳಿಯುತ್ತಾ ಅಂತ. ಇದು ಉಳಿಯೋದು ಇಲ್ಲ, ನಡೆಯೋದು ಇಲ್ಲ. ಗುರುಗಳಿಗೆ ನನ್ನ ಶಕ್ತಿ ಬಗ್ಗೆ ಇನ್ನೂ ತಿಳಿದಿಲ್ಲ. ಇದು ಮುಂದುವರಿಯೋದಕ್ಕೆ ನಾನು ಬಿಡೋದಿಲ್ಲ. ಆಹಾ, ನಿಮ್ದು ತಲೆ ಅಲ್ಲ ಆಚಾರ್ಯರೇ. ಮತ್ತೆ ಉರಿತಾ ಇರೋ ಒಲೆ. ಆದರೆ ಈ ಒಲೆಯಿಂದ ಅಡುಗೆ ಆಗೋದಿಲ್ಲ. ನನಗೆ ಬೇಡವಾಗಿರೋರನ್ನ ಅಡಿಗೆ ತಳ್ತೀನಿ. ಆಹಾ ಆಹಾ ಆಹಾ. ಸರಸ್ವತಿ, ಇದ್ರ ಹಿಂದೆ ಏನೋ ರಹಸ್ಯ ಇದೆ. ನಾನು ಹೇಳೋವರೆಗೂ ಈ ಔಷಧಿ ಬಗ್ಗೆ ನೆನಪು ಮಾಡ್ಕೋಬೇಡ. ಅಲ್ಲ, ಏನಾಗ್ತಾ ಇದೆ ನನಗೆ? ಯಾರು ನನಗೆ ಹೊಡೆದಿದ್ದು? ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಆದರೆ ನಾ ಹೇಳೋವರೆಗೂ ಈ ಔಷಧಿ ಬಗ್ಗೆ ನೆನಪು ಮಾಡ್ಕೋಬೇಡ. ಶ್ರೀಹರಿ, ಯಾಕಪ್ಪ ಈ ರೀತಿ ಪರೀಕ್ಷೆ? ಬಾ, ನಾನು ಹೇಳ್ತೀನಿ.